ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಸಕ್ಕರೆ ನಗರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಜಟಾಪಟಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಪೆಟ್ಟು ಬೀಳ್ತಾ ಇದೆ. ಸಕ್ಕರೆ ನಗರಿ ಮಂಡ್ಯ ಪಾಲಿಟಿಕ್ಸ್ ದೆಹಲಿಯಲ್ಲಿ ಕೂಡ ಸದ್ದು ಮಾಡ್ತದೆ. ಇನ್ನು ಈ ಹಿಂದೆ ಮಂಡ್ಯ ಜಿಲ್ಲೆ ಜೆಡಿಎಸ್ ನ ಭದ್ರಕೋಟೆ. ಆದ್ರೆ 7 ಕ್ಷೇತ್ರಗಳಲ್ಲಿ ಒಂದೇ ಒಂದು ಸ್ಥಾನಕ್ಕೆ ಬಂದಿಳಿದಿದೆ. ಆದ್ರೀಗ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಚ್ಚಾಡ್ತಿದೆ. ಈ ಹಿಂದಿನ ಸರ್ಕಾರದಲ್ಲಿ ಹಲವು ಕಾಮಗಾರಿಗಳಿಗೆ ಟೆಂಡರ್ ಆಗಿದ್ರು ಕೆಲವು ಜೆಡಿಎಸ್ ಪರ ಗುತ್ತಿಗೆದಾರರು ಕೆಲಸ ಮಾಡುತ್ತಿಲ್ಲ ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಆರೋಪಿಸಿದ್ದಾರೆ. ವರ್ಕ್ ಆರ್ಡರ್ ತಗೊಂಡಿದ್ದಾರೆ, ಕೆಲಸ ಮಾಡ್ತಾನೆ ಇಲ್ಲ. ನಾವು 2 ನೋಟಿಸ್ ಕೊಟ್ಟಿದ್ದೀವಿ, ಒಬ್ಬರಿಗೆ ಕೆಲಸ ಮಾಡಿ ಅಂತ ನೋಟಿಸ್ ಕೊಡ್ತಾನೆ ಇದ್ದೀವಿ. ಯಾವುದು ನಮ್ಮೂರು ಪಕ್ಕದಲ್ಲಿ ಮೇನ್ ರೋಡಲ್ಲಿ ಹೋಗೋದು. ಅಭಿವೃದ್ಧಿ ವಿಚಾರದಲ್ಲಿ ಜೆಡಿಎಸ್ ರಾಜಕಾರಣ ಮಾಡಲ್ಲ, ಯಾವ ಕಾಮಗಾರಿ ಹಾಗೂ ಶಾಸಕರ ಹೆಸರು ತಿಳಿಸಬೇಕು ಅಂತ ಸವಾಲು ಹಾಕಿದ್ದಾರೆ. ನನಗೆ ಗೊತ್ತಿರೋಂಗೆ ಯಾವುದು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. MLA ಅವ್ರು ಬಂದು ಪೂಜೆ ಮಾಡೋದು ಕೆಲಸನ ಯಾರು ನಿಲ್ಸೋಕ್ಕೆ ಸಾಧ್ಯ? ನಂಜುಂಡೇಶ್ವರ ವಿಗ್ರಹದ ಮೇಲೆ ನೀರು ಎರಚಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಂಜನಗೂಡು ಬಂದ್ಗೆ ಭಕ್ತ ಮಂಡಳಿ ಕರೆ ಕೊಟ್ಟಿದೆ. ಆದರೆ ಅರ್ಚಕರೇ ಉಲ್ಟಾ ಹೊಡೆದಿದ್ದಾರೆ. ಭಕ್ತ ಮಂಡಳಿ ವಿರುದ್ಧವೇ ಅರ್ಚಕರು ತಿರುಗಿ ಬಿದ್ದಿದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ಬಾಟಲ್ ನೀರು ಎರಚಿದ್ರು. ನಂಜನಗೂಡು ಬಂದ್ಗೆ ಕರೆ, ಉಲ್ಟಾ ಹೊಡೆದ ಅರ್ಚಕರು. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ನಡೆದ ಅಂಧಕಾಸುರ ಸಂಹಾರ ವಿಚಾರ ಭಾರೀ ವಿವಾದ ಎಬ್ಬಿಸಿತ್ತು. ಪ್ರತಿ ವರ್ಷ ಹುಣ್ಣಿಮೆ ದಿನ ಈ ಆಚರಣೆ ಮಾಡಲಾಗುತ್ತದೆ. ಈ ವೇಳೆ ರಾಕ್ಷಸನ ರಂಗೋಲಿ ಬರೆದು ಅದನ್ನ ತುಳಿದು ಅಳಿಸಿ ಹಾಕಲಾಗುತ್ತೆ. ಆದರೆ ಕೆಲವರು ಅದು ಮಹಿಷಾಸುರನ ಚಿತ್ರ, ಮಹಿಷನ ಮೇಲೆ ತುಳಿದ್ರೆ ನಮ್ಮ ಭಾವನೆಗೆ ಧಕ್ಕೆಯಾಗುತ್ತೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಉತ್ಸವ ಮೂರ್ತಿ ಮೇಲೆ ಬಾಟಲಿಯಿಂದ ನೀರನ್ನ ಎರಚಿದ್ರು. ಇದನ್ನ ಖಂಡಿಸಿ ನಂಜನಗೂಡು ದೇವಾಲಯದ ಬಳಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿದ್ರು. ಎಲ್ಲಿ ಲ್ಯಾಪ್ಸ್ ಆಗಿದೆ, ಎಲ್ಲಿ ಲೂಪೋಲ್ ಆಗಿದೆ, ಅದನ್ನು ಅವರು ಗಮನಿಸಿ ಯಾರ ಮೇಲೆ ಕ್ರಮವನ್ನು ತಗೋಬೇಕು, ಆ ಸೂಕ್ತ ಕ್ರಮವನ್ನು ತಗೊಳ್ಳಿ ಅಂತ ನಾವು ಸ್ಟಾರ್ಟಿಂಗಿಂದನೂ ಕೂಡ ಅವ್ರಿಗೆ ಆಗ್ರಹವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಪೂರ್ಣ ಪ್ರಮಾಣ ತನಿಖೆ ಆದರೆ ಮಾತ್ರ ಸತ್ಯ ಹೊರಗಡೆ ಆಚೆ ಬರೋಂಥ.